ಆಗ ಸಿದ್ದರಾಮಯ್ಯ ಮೊಮ್ಮಗ, ಈಗ ಸಚಿವರ ಕುಟುಂಬ. ಹಾಗಾದ್ರೆ ಏನಾಗ್ತಾ ಇದೆ? ದಸರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಟುಂಬದ ದರ್ಬಾರ್ ನಡೀತಾ ಇದೆ. ಆಗ ನೋಡಿದ್ರೆ ಸಿದ್ದರಾಮಯ್ಯ ಮೊಮ್ಮಗ, ಈಗ ಸಚಿವರ ಕುಟುಂಬ. ಇದೇನು ಖಾಸಗಿ ಪ್ರೋಗ್ರಾಮ್ ಅನ್ಕೊಂಡಿದ್ದಾರಾ ಅಥವಾ ಮನೆ ಪ್ರೋಗ್ರಾಮ್ ಅನ್ಕೊಂಡಿದ್ದಾರಾ? ಒಂದು ಗೊತ್ತಾಗ್ತಾ ಇಲ್ಲ. ದಸರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಟುಂಬದ ದರ್ಬಾರ್ ನಡೀತಾ ಇದೆಯಾ ಅಂತ ಅನಿಸ್ತಾ ಇದೆ. ಸಿಎಂ ಮೆರವಣಿಗೆಯಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಮೊಮ್ಮಗ ಭಾಗಿಯಾಗಿದ್ರು. ಇನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೊಮ್ಮಗನ ಕರೆತಂದಿದ್ರು ಸಚಿವರು. ನಿನ್ನೆ ಅರಮನೆ ಆವರಣದಲ್ಲಿ ತೆರೆದ ವಾಹನದಲ್ಲಿ ರೌಂಡ್ಸ್ ಮಾಡಲಾಯಿತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ಯಾಕೆ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಿಎಂ ಇದ್ದ ವಾಹನ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದ್ದಾದ್ರು ಯಾರು? ಹಾಗಾದ್ರೆ ಸಿದ್ದರಾಮಯ್ಯ, ಡಿಕೆಶಿ ಇದ್ದ ಕಾರ್ಯಕ್ರಮದಲ್ಲಿಯೇ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಯಾರು ಅವಕಾಶ ಕೊಟ್ರು ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನಿನ್ನೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಯನ್ನು ಕೂಡ ಅದ್ದೂರಿಯಾಗಿ ಮಾಡಲಾಯಿತು. ಆದ್ರೆ ದಸರಾ ಸರ್ಕಾರಿ ಕಾರ್ಯಕ್ರಮದ ಪೆರೇಡ್ ಮಾಡಲಾಯ್ತಲ್ಲ, ಅಂತಹ ಸಂದರ್ಭದಲ್ಲಿ ಸಿಎಂ ಮತ್ತು ಸಚಿವರ ಜೊತೆಗೆ ಇದೀಗ ಮೊಮ್ಮಗ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದು? ಇವರು ಎಚ್.ಸಿ. ಮಹದೇವಪ್ಪನವರ ಮೊಮ್ಮಗ. ಈತನಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟರು, ಯಾವ ಕಾರಣಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಭಾರಿ ಚರ್ಚೆಗೂ ಕೂಡ ಸದ್ಯಕ್ಕೆ ಈ ಒಂದು ಭಾಗಿಯಾಗಿರುವಂತಹ ವಿಚಾರ ಗ್ರಾಸ ಆಗ್ತಾ ಇದೆ. ಇನ್ನು ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನಿನ್ನೆ ಈ ಪೆರೇಡ್ ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡಲಾಗಿತ್ತು. ಸಚಿವರ ಮೊಮ್ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಇದ್ದಾರೆ. ಹಾಗೂ ಸಚಿವರ ನಡುವೆ ತೆರೆದ ವಾಹನದಲ್ಲಿ ಸದ್ಯಕ್ಕೆ ಕಾಣಿಸಿಕೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಹಿತಿಯನ್ನ ಕೇಳಿದೆ. ಯಾವ ಕಾರಣಕ್ಕೆ ಭಾಗಿಯಾಗಿದ್ದಾರೆ, ಆ ರೀತಿ ಅವಕಾಶ ಕೊಟ್ಟಿದ್ದು ಯಾರು? ಇದು ಸರ್ಕಾರಿ ಕಾರ್ಯಕ್ರಮ, ಯಾವುದೋ ಒಂದು ಮನೆ ಪ್ರೋಗ್ರಾಮ್ ಅಲ್ವಲ್ಲ. ಈ ತರ ತೆರೆದ ವಾಹನದಲ್ಲಿ ಅಷ್ಟೂ ಜನರ ಮುಂದೆ, ಅದು ಕೂಡ ಡಿ.ಸಿ.ಎಂ ಇದ್ದಾರೆ, ಸಿಎಂ ಇದ್ದಾರೆ, ಸಚಿವರಿದ್ದಾರೆ, ಅವರ ಜೊತೆ ಯಾವ ಕಾರಣಕ್ಕೆ ಅವ್ರು ನಿಂತಿದ್ದಾರೆ ಅಂತ ಸದ್ಯಕ್ಕೆ ಹೈಕಮಾಂಡ್ ಕೂಡ ಪ್ರಶ್ನೆಯನ್ನ ಮಾಡಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬದವರು ಮಧ್ಯ ಪ್ರವೇಶ ಮಾಡಿದ್ಯಾಕೆ? ಇದರ ಜೊತೆಗೆ ಪರೇಡ್ ನಡೆಸುವಾಗ ತೆರೆದ ವಾಹನದಲ್ಲಿ ಸಿಎಂ, ಡಿ.ಸಿ.ಎಂ, ಸಚಿವರ ಮಧ್ಯೆ ಈತ ಇದ್ದಿದ್ದು ಯಾಕೆ? ಆತ ಯಾರು ಅಂತಲೂ ಕೂಡ ಹೈಕಮಾಂಡ್ ಈಗ ಪ್ರಶ್ನೆಯನ್ನ ಮಾಡಿದೆ. ಇನ್ನು ಕುಟುಂಬದವರು ಯಾಕೆ ಭಾಗಿಯಾದ್ರು, ವಿವರವನ್ನ ಕೊಡಿ ಅಂತ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಏನು ವಿವರ ಕೊಡ್ತಾರೆ ನೋಡಬೇಕಾಗುತ್ತೆ. ಸದ್ಯಕ್ಕೆ ಇದೊಂದು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ದಸರಾ ಪೆರೇಡ್ ಅಂತಂದರೆ ಅದು ಸಾರ್ವಜನಿಕರಿಗೆ ಇಟ್ಟಿರುವಂತಹ ಒಂದು ಪೆರೇಡ್, ಅಂದರೆ ಸರ್ಕಾರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಯಾರೆಲ್ಲ ಅವಶ್ಯಕತೆ ಇರ್ತಾರೆ ಅಥವಾ ರಾಜಕಾರಣಿಗಳಾಗಿರಬಹುದು, ಅವ್ರು ಮಾತ್ರ ಭಾಗಿಯಾಗ್ತಾರೆ. ಆದರೆ ತಮ್ಮ ಕುಟುಂಬದವರಿಗೆ ಯಾವ ರೀತಿ ಅವಕಾಶವನ್ನು ಕಲ್ಪಿಸ್ಕೊಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಆಗ ನೋಡಿದ್ರೆ ಸಿದ್ದರಾಮಯ್ಯ ಅವ್ರ ಮೊಮ್ಮಗ ಭಾಗಿಯಾಗಿದ್ರು, ಈಗ ಸಚಿವರ ಕುಟುಂಬ. ನೀವು ಅಕಸ್ಮಾತ್ ಒಂದು ವೇಳೆ ಏನಾದರೂ ನಿಮ್ಮ ಕುಟುಂಬಸ್ಥರನ್ನ ರಾಜಕೀಯಕ್ಕೆ ಕರೆತರಬೇಕು ಅಥವಾ ಬೇರೆ ಏನಾದರೂ ಉದ್ದೇಶ ಇದ್ರೆ ನಿಮ್ಮ ವೈಯಕ್ತಿಕ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಸರ್ಕಾರಿ ಕಾರ್ಯಕ್ರಮ, ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಅವಕಾಶ ಯಾರು ಕೂಡ ಕೊಡೋದಿಲ್ಲ. ಆ ರೀತಿ ಯಾರು ಕೂಡ ಮಾಡಬಾರ್ದು. ಹಾಗಾಗಿ ಹೈಕಮಾಂಡ್ ಕೂಡ ಈಗ ಸದ್ಯಕ್ಕೆ ಪ್ರಶ್ನೆಯನ್ನ ಕೇಳುವ ಕೆಲಸವನ್ನ ಮಾಡಿದೆ. ಸಿಎಂ ಇದ್ದಾರೆ, ಸಿಎಂ ಆದ್ರೂ ಪ್ರಶ್ನೆ ಮಾಡಬಹುದಾಗಿತ್ತು. ಆಯ್ತು, ಸಿಎಂ ಆಗಿರಬಹುದು, ಡಿ.ಸಿ.ಎಂ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಅಂತಂದ್ರೂ ಅದು ಯಾವ ರೀತಿ ಎಸ್ಕಾಟ್ ಇದೆ ಅಲ್ಲ, ಅಧಿಕಾರಿಗಳಾಗಿರ್ಬೋದು ಏನು ಮಾಡ್ತಾ ಇದ್ದಾರೆ? ಒಬ್ಬ ಸಿಎಂ ಜೊತೆ, ಡಿ.ಸಿ.ಎಂ ಜೊತೆ ಒಬ್ಬ ಬಾಲಕ ಇದ್ದಾನೆ, ಆತ ಯಾರು ಅಂತ ಗೊತ್ತಿರೋದಿಲ್ಲ. ಅಥವಾ ಆಯಿತು ಸಚಿವರ ಮೊಮ್ಮಗ ಅಂತಂದ್ರೂ ಅದು ಹೇಗೆ ಅವಕಾಶ ಕೊಡುತ್ತೆ ಅಥವಾ ಅದು ಯಾವ ರೀತಿ ಅವಕಾಶ ಕೊಡ್ತಾರೆ ಅಷ್ಟಾದ್ರೂ ಗೊತ್ತಾಗಬೇಕಲ್ಲ ಅಧಿಕಾರಿಗಳಿಗೆ ಅಥವಾ ಕಾರ್ಯಕ್ರಮ ಆಯೋಜಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಗೊತ್ತಿರಬೇಕು. ಸದ್ಯಕ್ಕೆ ನೋಡಬೇಕಾಗುತ್ತೆ. ಹೈಕಮಾಂಡ್ ವರದಿ ಕೇಳಿದೆ. ಹೈಕಮಾಂಡ್ ಏನು ಸುಮ್ಮನೆ ಕುತ್ಕೊಳ್ಳಲ್ಲ. ಏಕೆಂತಂದರೆ ಬೇರೆಯವ್ರು ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಲ್ಲೇನು ಮಾಡ್ತಾ ಇದ್ದೀರಾ, ಈ ಸರ್ಕಾರಿ ಕಾರ್ಯಕ್ರಮನ ಯಾರು ವಾಹನಕ್ಕೆ, ತೆರೆದ ವಾಹನಕ್ಕೆ ಸಿಎಂ ಜೊತೆ ಇರೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡೇ ಮಾಡುತ್ತಲ್ವಾ? ನೀವು ಕೂಡ ಗಮನಿಸ್ತಾ ಇದ್ದೀರಾ. ಎಚ್.ಸಿ. ಮಹದೇವಪ್ಪ ಅವರ ಮೊಮ್ಮಗ, ಆಗ ನೋಡಿದ್ರೆ ಸಿದ್ದರಾಮಯ್ಯ ಅವರ ಮೊಮ್ಮಗ ಭಾಗಿಯಾಗಿದ್ರು, ಈಗ ಸಚಿವರ ಕುಟುಂಬ ಭಾಗಿಯಾಗಿದೆ. ಇದೇ ರೀತಿ ಮುಂದುವರೆದ್ರೆ ಎಲ್ಲರೂ ಕೂಡ ನನ್ನ ಮೊಮ್ಮಗನ ಕರ್ಕೊಂಡ್ಬರ್ತೀನಿ, ನನ್ನ ಮಗನ ಕರ್ಕೊಂಡ್ಬರ್ತೀನಿ ಅಂತ ಸರ್ಕಾರಿ ಕಾರ್ಯಕ್ರಮ ಒಟ್ಟಿನಲ್ಲಿ ಮನೆಯ ಪ್ರೋಗ್ರಾಮ್ ರೀತಿ ಆಗತ್ತೆ. ನೋಡಬೇಕಾಗುತ್ತೆ ಹೈಕಮಾಂಡ್ ಇದರ ವಿರುದ್ಧ ಯಾವ ರೀತಿ ಕ್ರಮ ತಗೊಳುತ್ತೆ ಅಥವಾ ಶಿಸ್ತು ಕಮಿಟಿ ಏನು ಮಾಡುತ್ತೆ, ಶಿಸ್ತು ಕಮಿಟಿ ಏನೆಲ್ಲ ಕ್ರಮ ಜರುಗಿಸುತ್ತೆ. ಯಾಕೆಂದರೆ ಕೆಲವೊಂದಿಷ್ಟು ಶಿಸ್ತು ಕ್ರಮಗಳಿರುತ್ತೆ, ಅದನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಜರುಗಿಸ್ತಾರಾ ಅಂತ ನೋಡಬೇಕಾಗತ್ತೆ.
ಎಸ್, ಈ ಒಂದು ವಿಚಾರ ಈಗ ವಿವಾದಕ್ಕೂ ಕೂಡ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಅದು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಆ ಬಾಲಕನಿಗೆ ಈ ತೆರೆದ ವಾಹನದಲ್ಲಿ ಹೋಗಲಿಕ್ಕೆ ಅಂತ ಸದ್ಯಕ್ಕೆ ಈ ಒಂದು ವಿಚಾರ ಚರ್ಚೆಗೆ ಗ್ರಾಸ ಆಗಿದೆ. ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಇದರ ಜೊತೆಗೆ ಯಾವ ರೀತಿ ವಿಚಾರಣೆಯನ್ನು ಮಾಡುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ ಶಿಸ್ತು ಸಮಿತಿ ಕೂಡ ಇದರ ವಿರುದ್ಧವಾಗಿ ಏನಾದರೂ ಕ್ರಮ ಜರುಗಿಸುತ್ತಾ ಅಂತ ನೋಡಬೇಕಾಗುತ್ತೆ. ಇನ್ನು ಅಧಿಕಾರಿಗಳು ಕೂಡ ಒಬ್ಬ ವ್ಯಕ್ತಿಗೆ, ಏಕೆಂತಂದರೆ ಸಾಮಾನ್ಯ ವ್ಯಕ್ತಿ ಅಂತಲೇ ಕನ್ಸಿಡರ್ಡ್ ಆಗುತ್ತೆ, ಅವರು ಸಚಿವರ ಮೊಮ್ಮಗ ಆದರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತ ಕನ್ಸಿಡರ್ಡ್ ಆಗುತ್ತೆ. ಹಾಗಾಗಿ ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ, CM DCM ಜೊತೆ ಹೋಗುವಾಗ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವ್ರು ಯಾರೇ ಆಗಿರಬಹುದು ಅಥವಾ ಸಚಿವರ ಮೊಮ್ಮಗ ಆಗಿರಬಹುದು, ಯಾರೇ ಆದರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಆಗ ನೋಡಿದ್ರೆ ಸಿದ್ದರಾಮಯ್ಯ ಅವರ ಮೊಮ್ಮಗ, ಈಗ ನೋಡಿದ್ರೆ ಸಚಿವರ ಕುಟುಂಬ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಇದೇನು ಸರ್ಕಾರಿ ಕಾರ್ಯಕ್ರಮನ ಅಥವಾ ಮನೆ ಪ್ರೋಗ್ರಾಮ್ ಅಂತ ಏನಾದ್ರು ತಪ್ಪು ತಿಳ್ಕೊಂಬಿಟ್ಟಿದ್ದಾರಾ ಅಂತ? ಸಾಹಿತ್ಯ, ಜಿಲ್ಲಾ ಉಸ್ತುವಾರಿ ಸಚಿವರ ಕುಟುಂಬಸ್ಥರು ಇದೀಗ ಮೈಸೂರು ದಸರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಸಾರ್ವಜನಿಕರ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು. ನಿನ್ನೆ ದಸರಾ ಉದ್ಘಾಟನೆಯ ವೇಳೆ, ದಸರಾ ಜಂಬೂ ಸವಾರಿ ಉದ್ಘಾಟನೆ ವೇಳೆ ಏನು ಖಾಸಗಿ ಹೋಟೆಲ್ನಿಂದ ಬಸ್ನಲ್ಲಿ ಎಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾದಿಯಾಗಿ ನಗರದ ಕೋಟೆ ಆಂಜನೇಯ ದೇಗುಲದ ಬಳಿ ನಂದಿ ಪೂಜೆಗಾಗಿ ಆಗಮಿಸ್ತಾರೆ. ಆ ನಂದಿ ಪೂಜೆಯನ್ನು ನೆರವೇರಿಸಿದಂತ ನಂತರದಲ್ಲಿ ತೆರೆದ ವಾಹನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಇತರೆ ಸರ್ಕಾರಿ ಗಣ್ಯರು ಅಂದ್ರೆ ರಾಜಕೀಯ ಗಣ್ಯರು ಆಗಮಿಸುವಂತಹದ್ದು ವಾಡಿಕೆಯಾಗಿತ್ತು. ಇದೇ ಒಂದು ತೆರೆದ ವಾಹನದಲ್ಲಿ ಇದೀಗ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಮಗನಾದಂತಹ ಅಗಸ್ತ್ಯ ಅನ್ನುವಂತಹ ಬಾಲಕನು ಕೂಡ ಈ ಒಂದು ತೆರೆದ ವಾಹನದಲ್ಲೇ ಬಂದಿದ್ದೆ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಸಾಂವಿಧಾನಿಕ ಹುದ್ದೆ ಇಲ್ಲದಿದ್ದರೂ ಸಚಿವರ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ಒಂದು ಒಂದು ಸರ್ಕಾರಿ ಸ್ವತ್ತನ್ನ ಬಳಸ್ಕೊಳ್ಬಹುದಾ ಅನ್ನುವಂತಹದ್ದು ಸದ್ಯಕ್ಕೆ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಚಿತ್ರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕರಿಗೆ ಈ ರೀತಿಯ ಅವಕಾಶಗಳ ಸಚಿವರ ಮತ್ತು ಏನು ಮುಖ್ಯಮಂತ್ರಿಗಳ ಹತ್ತಿರಕ್ಕೆ ಸುಳಿಯೋದಕ್ಕೂ ಬಿಡದಂತಹ ಪೊಲೀಸರು ಇಂಥವೆಲ್ಲವುದಕ್ಕೂ ಕೂಡ ಹೇಗೆ ಅವಕಾಶವನ್ನ ಕೊಡ್ತಾರೆ, ಇದರಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಈಗ ಪ್ರಶ್ನೆಗಳು ಕೂಡ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನ ಹಂಚಿಕೊಳ್ಳುವುದರ ಮುಖೇನ ಕೇಳ್ತಾ ಇರ್ತಕ್ಕಂಥದ್ದು. ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಮೊಮ್ಮಗನಾಗಿರ್ತಕ್ಕಂಥ ದವೇನ್ ರಾಕೇಶ್ ಕೂಡ ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದ. ಹಿಂದೆ RCB ವಿಜಯೋತ್ಸವದಲ್ಲೂ ಕೂಡ ಏನು ಗ್ರ್ಯಾಂಡ್ ಸ್ಟೆಪ್ಸ್, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಒಂದು RCB ಏನು ಆಟಗಾರರಿಗೆ ಧನ್ಯವಾದ ತಿಳಿಸುವಂತ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆತನಿಗೆ ಒಂದು ವಿಶೇಷ ಪ್ರಾತಿನಿಧ್ಯವನ್ನ ಕೂಡ ಕೊಡ್ಲಾಗಿತ್ತು. ಅದಕ್ಕೆ ಸಾಕಷ್ಟು ಆಕ್ರೋಶವನ್ನು ಕೂಡ ಬಿಜೆಪಿಗರು ಸೇರಿದಂತೆ ಸಾರ್ವಜನಿಕರು ವ್ಯಕ್ತಪಡಿಸಿದ್ರು. ಅದರಿಂದಲೂ ಕೂಡ ಈ ಕಾಂಗ್ರೆಸ್ಸಿಗರು ಇನ್ನೂ ಕೂಡ ತಿದ್ದುಕೊಂಡಿಲ್ಲ ಅನ್ನುವಂತೆ ಕಾಣ್ತದೆ. ನಿನ್ನೆ ನಡೆದಂತಹ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದಲ್ಲೂ ಕೂಡ ಇದು ಪುನರಾವರ್ತನೆ ಆಗಿರುವಂತಹದ್ದು. ಇದೀಗ ಮತ್ತಷ್ಟು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮುಂದೆ ಯಾವ ರೀತಿ ಇದು ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಂದು ಕಡೆ ಸಿದ್ದರಾಮಯ್ಯ ಅವರ ಮೊಮ್ಮಗ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರು. ಅದು ಕೂಡ RCB ವಿಜಯೋತ್ಸವದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕಾಣಿಸ್ಕೊಂಡಿದ್ರು. ಅವರಿಗೆ ವಿಶೇಷ ಪ್ರಾಧಾನ್ಯತೆ ಕೂಡ ಕೊಡಲಾಗಿತ್ತು. ಅದಕ್ಕೂ ಕೂಡ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು, ಭಾರಿ ವಿವಾದ ಕೂಡ ಸೃಷ್ಟಿಯಾಗಿತ್ತು. ಅದು ಯಾವ ರೀತಿ ನೀವು ಪರ್ಮಿಷನ್ ಕೊಟ್ರಿ ಅಂತ ಕೂಡ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡಿದ್ರು. ಈಗ ನೋಡಿದ್ರೆ ಅದೇ ರೀತಿಯಾಗಿದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ, ಜನರು ಪ್ರಶ್ನೆ ಮಾಡ್ತಾ ಇದ್ರೆ ಜನರು ಪ್ರಶ್ನೆಯನ್ನ ಅವ್ರ ಕಿವಿ ಮೇಲೆ ಹಾಕೊಳ್ತಾ ಇಲ್ವಾ ಅಂತ ಸದ್ಯಕ್ಕೆ ಅನಿಸ್ತಾ ಇದೆ ಇದೆಲ್ಲವನ್ನು ಕೂಡ ನೋಡಿದ್ರೆ. ಆದರೆ ಸಚಿವರ ಕುಟುಂಬದವರಿಗೆ ಅಲ್ಲಿ ಏನು ಕೆಲಸ, ಅವ್ರಿಗೆ ಯಾವ ರೀತಿಯ ಕಾಂಗ್ರೆಸ್ನಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಏನಾದ್ರು ನಮಗೆ ಗೊತ್ತಿಲ್ಲದಂಗೆ ಯಾವ್ದಾದ್ರು ಹುದ್ದೆ ಕೊಟ್ಟಿದ್ದಾರೇನೋ ಕೇಳಬೇಕನ್ಸಲ್ಲ. ಯಾವ ರೀತಿ ಹುದ್ದೆ ಕೊಟ್ಟಿದ್ದಾರೆ? ಹುದ್ದೆ ಇಲ್ಲ, ಜನಸಾಮಾನ್ಯರು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅವರು ಯಾವ ರೀತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅನ್ನೋದೇ ಈಗ ಸದ್ಯಕ್ಕೆ ಜನರು ಮಾಡ್ತಾ ಇರುವಂತಹ ಪ್ರಶ್ನೆ. ಈ ರೀತಿಯಾಗಿ ಯಾರಿಗೂ ಕೂಡ ಅವಕಾಶ ಇಲ್ಲ. ಹಾಗಾದ್ರೆ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನ ನೀವು ಇದೇ ರೀತಿ ತೆರೆದ ವಾಹನದಲ್ಲಿ ಕರ್ಕೊಂಡು ಹೋಗ್ತೀರಾ? CM DCM ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗ್ತೀರಾ? ಅದ್ಯಾವುದು ಕೂಡ ಆಗಲ್ಲ ಅಂತ ಅಂದಮೇಲೆ ಇದನ್ನ ಯಾವ ರೀತಿ ನಡೆಯುತ್ತೆ? ಅಥವಾ ಇವ್ರಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಏನಿದೆ? ಅವರು ಸಚಿವರ ಮೊಮ್ಮಗ ಅಷ್ಟೇ. ಪಕ್ಷದಲ್ಲಿ ಅವರಿಗೆ ಯಾವುದೇ ರೀತಿಯ ಸ್ಥಾನ ಇಲ್ಲ. ಪಕ್ಷದಲ್ಲಿ ಏನಾದ್ರು ಸ್ಥಾನ ಕೊಟ್ಟಿದ್ರೆ ಆಯಿತು, ಅವರು ತೆರೆದ ವಾಹನದಲ್ಲಿ, ಏಕೆಂದರೆ ಸರ್ಕಾರಿ ಕೆಲಸಗಾರರು ಅಂತ ಆಗಿರಬಹುದು ಅಥವಾ ಅವ್ರಿಗೊಂದು ಪಕ್ಷದಲ್ಲಿ ಒಂದು ಹುದ್ದೆ ಇದೆ, ಹಾಗಾಗಿ ತೆರೆದ ವಾಹನದಲ್ಲಿ ಹೋಗ್ತಾರೆ ಅಂತಂದರೆ ಕನ್ಸಿಡರ್ ಮಾಡಬಹುದು. ಅದನ್ನು ಬಿಟ್ಟು ಈ ರೀತಿಯಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಥರ ಕರ್ಕೊಂಡು ಹೋಗೋದಾದರೆ ಜನಸಾಮಾನ್ಯರಿಗೂ ಕೂಡ ಇದೇ ರೀತಿ ಮಾಡಿ, ಹಾಗಾದರೆ ಆಗ ಇದು ಯಾವುದು ಕೂಡ ಪ್ರಾಬ್ಲಮ್ ಇರೋದಿಲ್ಲ.